ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಪ್ಯಾರಾಮೆಡಿಕಲ್ ಹಬ್. ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾವು ಪೆಥಾಲಜಿ ಬಗ್ಗೆ ಡಿಸ್ಕಸ್ ಮಾಡೋಣ, ಮತ್ತೆ ಅದ್ರ ಬ್ರಾಂಚಸ್ನ ನೋಡ್ತಾ ಹೋಗೋಣ. ಸೊ ಏನು ಪೆಥಾಲಜಿ ಅಂತ ಅಂದ್ರೆ, ಪೆಥಾಲಜಿ ಇಸ್ ದ ಸ್ಟಡಿ ಆಫ್ ಡಿಸೀಸಸ್. ಸೊ ಪ್ಯಾಥೋ ಅಂತಂದ್ರೆ ಡಿಸೀಸಸ್, ಲಾಜಿ ಅಂತಂದ್ರೆ ಸ್ಟಡಿ. ಹಾಗಿದ್ರೆ ಪೆಥಾಲಜಿ ಅಂತಂದ್ರೆ ಸ್ಟಡಿ ಆಫ್ ಡಿಸೀಸಸ್. ಸೊ ಏನನ್ನ ಸ್ಟಡಿ ಮಾಡ್ತೀರಾ ನೀವು ಪೆಥಾಲಜಿಯಲ್ಲಿ ಮೇನ್ ಆಗಿ ಅಂತಂದ್ರೆ, ಒಂದೊಂದು ಡಿಸೀಸ್ ಕಾಸ್, ಮತ್ತೆ ಡಿಸೀಸ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ದಟ್ ಈಸ್ ಪ್ಯಾಥೋಜೆನಿಸಿಸ್, ಸ್ಟ್ರಕ್ಚರಲ್ ಚೇಂಜಸ್ ನ ನೋಡೋದು ದಟ್ ಈಸ್ ಮಾರ್ಫಾಲಜಿಕಲ್ ಅಲ್ವಾ, ಮತ್ತೆ ಕ್ಲಿನಿಕಲ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನ ನೋಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಡಿಸೀಸ್ ಬಾಡಿಯಲ್ಲಿ ಹೇಗೆ ಸ್ಟಾರ್ಟ್ ಆಗುತ್ತೆ, ಸೆಲ್ ಲೆವೆಲ್ ಇಂದ ಆರ್ಗನ್ ಫೇಲ್ಯೂರ್ ಆಗೋವರೆಗೂ ಕಂಪ್ಲೀಟ್ ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋದೇ ಪೆಥಾಲಜಿ. ಸೊ ಹಾಗಾದ್ರೆ ಮೇನ್ ಬ್ರಾಂಚಸ್ ಯಾವ್ದು ಅಂತ ನೋಡ್ತಾ ಹೋಗೋಣ. ದ ಫಸ್ಟ್ ಬ್ರಾಂಚ್ ಇಸ್ ಜನರಲ್ ಪೆಥಾಲಜಿ. ಸೊ ಜನರಲ್ ಪೆಥಾಲಜಿ ಅಂತ ಅಂದ್ರೆ ಡಿಸೀಸಸ್ ಬೇಸಿಕ್ ಮೆಕ್ಯಾನಿಸಮ್ ನ ಸ್ಟಡಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಸೆಲ್ ಇಂಜುರಿ ಇರ್ಬೋದು, ಇನ್ಫ್ಲಮೇಷನ್, ನೆಕ್ರೋಸಿಸ್, ಥ್ರೋಂಬೋಸಿಸ್ ಅಥವಾ ಶಾಕ್. ಸೊ ಇದೊಂದು ಫೌಂಡೇಶನ್ ಚಾಪ್ಟರ್ಸ್ ಅಂತ ಹೇಳ್ಬೋದು. ಸೊ ಇದನ್ನ ನೀವು ಡೀಪ್ ಆಗಿ ಅರ್ಥ ಮಾಡ್ಕೊಂಡು ಓದಿದ್ರೆ, ಸ್ಟ್ರಾಂಗ್ ಇದ್ರೆ ನೆಕ್ಸ್ಟ್ ಎಲ್ಲ ಟಾಪಿಕ್ಸ್ ಕೂಡ ನಿಮಗೆ ಬ್ರಾಂಚಸ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಸೆಕೆಂಡ್ ಬ್ರಾಂಚ್ ಇಸ್ ಸಿಸ್ಟಮಿಕ್ ಪೆಥಾಲಜಿ. ಸಿಸ್ಟಮಿಕ್ ಅಂತಂದ್ರೆ ಸಿಸ್ಟಮ್ ವೈಸ್ ಡಿಸೀಸ್ ಅನ್ನ ಸ್ಟಡಿ ಮಾಡುವಂಥದ್ದು. ಸೊ ಇದರಲ್ಲಿ ಹಾರ್ಟ್ ಡಿಸೀಸ್ ಇರ್ಬೋದು, ಲಂಗ್ ಡಿಸೀಸ್, ಲಿವರ್ ಡಿಸೀಸ್, ಕಿಡ್ನಿ ಡಿಸೀಸ್ ಎಲ್ಲದನ್ನು ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಮೆಕ್ಯಾನಿಸಮ್, ಸೆರೋಸಿಸ್ ಇನ್ ಲಿವರ್, ನಿಮೋನಿಯಾ ಇನ್ ಲಂಗ್ಸ್. ಸೊ ಇದೊಂದು ಆರ್ಗನ್ ಸ್ಪೆಸಿಫಿಕ್ ಪೆಥಾಲಜಿ ಇದು. ಸೊ ನೆಕ್ಸ್ಟ್ ಒನ್ ಕ್ಲಿನಿಕಲ್ ಪೆಥಾಲಜಿ. ಕ್ಲಿನಿಕಲ್ ಪೆಥಾಲಜಿ ಅಂತಂದ್ರೆ ಲ್ಯಾಬ್ ಬೇಸ್ಡ್ ಡಯಾಗ್ನೋಸಿಸ್. ಸೊ ಇದರಲ್ಲಿ ಹೆಮಟಾಲಜಿನ ಓದ್ತೀರಾ, ಯೂರಿನ್ ಅನಾಲಿಸಿಸ್ ನ ಓದ್ತೀರಾ. ಫಾರ್ ಎಕ್ಸಾಂಪಲ್ CBC ಹೇಗೆ ಡಿಟೆಕ್ಟ್ ಮಾಡೋದು. ಸೊ CBC ನೀವೇನ್ ಮಾಡ್ತೀರಾ, ಅನಿಮಿಯಾನ ಡಿಟೆಕ್ಟ್ ಮಾಡ್ತೀರಾ. ಅದೇ ಪ್ಲೇಟ್ಲೆಟ್ ಕೌಂಟ್ ಅನ್ನ ನೋಡ್ತೀರಾ, ಯಾವ ಕೇಸಸ್ ಅಲ್ಲಿ, ಇನ್ ದ ಕೇಸಸ್ ಆಫ್ ಡೆಂಗ್ಯೂ. ಅದೇ ರೀತಿ ಬ್ಲಡ್ ಶುಗರ್ನ ಚೆಕ್ ಮಾಡಿದ್ರೆ ನಿಮಗೆ ಏನ್ ಗೊತ್ತಾಗುತ್ತೆ, ಡಯಾಬಿಟಿಸ್ ಇದೆಯೋ ಇಲ್ವೋ ಅಂತ ನೀವು ಕಂಡುಹಿಡಿಬಹುದು. ಸೊ ಈ ಬ್ರಾಂಚ್ ಅಲ್ಲಿ ಮೋಸ್ಟ್ ಆಫ್ ದಿ DMLT ಸ್ಟೂಡೆಂಟ್ಸ್ ಮೇನ್ಲಿ ಇದ್ರಲ್ಲೇ ವರ್ಕ್ ಮಾಡೋದು. ಸೊ ನೆಕ್ಸ್ಟ್ ಒನ್ ಅನಾಟಮಿಕಲ್ ಪೆಥಾಲಜಿ. ಸೊ ಅನಾಟಮಿಕಲ್ ಪೆಥಾಲಜಿ ಅಂತಂದ್ರೆ ಟಿಶ್ಯೂ ಮತ್ತೆ ಆರ್ಗನ್ ನ ಸ್ಟಡಿ ಮಾಡುವಂಥದ್ದು. ಸೊ ಇದರಲ್ಲಿ ಏನೇನು ನೋಡ್ತೀರಾ, ಬಯಾಪ್ಸಿ ಎಕ್ಸಾಮಿನೇಷನ್ ಆಗಿರ್ಬೋದು, ಸರ್ಜಿಕಲ್ ಸ್ಪೆಸಿಮೆನ್ ಸ್ಟಡೀಸ್ ಮತ್ತೆ ಟ್ಯೂಮರ್ ಅನಾಲಿಸಿಸ್. ಸೊ ಮೈಕ್ರೋಸ್ಕೋಪ್ ಅಲ್ಲಿ ಟಿಶ್ಯೂಸ್ ಚೇಂಜಸ್ ನೋಡಿ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ತಾರೆ. ಅದು ಆ ಬ್ರಾಂಚ್ ಯಾವ್ದು, ದಟ್ ಈಸ್ ಅನಾಟಮಿಕಲ್ ಪೆಥಾಲಜಿ. ಸೊ ನೆಕ್ಸ್ಟ್ ಒನ್ ಹಿಸ್ಟೋಪೆಥಾಲಜಿ. ಹಿಸ್ಟೋ ಅಂತ ಅಂದ್ರೆ ಟಿಶ್ಯೂಸ್, ಪೆಥಾಲಜಿ ಡಿಸೀಸ್ ನ ಸ್ಟಡಿ ಮಾಡುವಂಥದ್ದು ಅಲ್ವಾ. ಟಿಶ್ಯೂ ಸ್ಯಾಂಪಲ್ ನ ಪ್ರೊಸೆಸ್ ಮಾಡಿ ಸ್ಲೈಡ್ ಪ್ರಿಪೇರ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ಎಕ್ಸಾಮಿನ್ ಮಾಡ್ತಾರೆ. ಸೊ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಬ್ರಾಂಚ್ ಅಂತ ಹೇಳ್ಬೋದು. ಏನಕ್ಕೆ, ಕ್ಯಾನ್ಸರ್ನ ಡಯಾಗ್ನೋಸಿಸ್ ಮಾಡೋದಕ್ಕೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕ್ಯಾನ್ಸರ್ ಡಯಾಗ್ನೋಸಿಸ್. ಸೊ ನೆಕ್ಸ್ಟ್ ಬ್ರಾಂಚ್ ಇಸ್ ಸೈಟೋಪೆಥಾಲಜಿ. ಸೊ ಸೈಟೋ ಅಂತ ಅಂದ್ರೇನು, ಸೆಲ್, ಪೆಥಾಲಜಿ ಅಂತಂದ್ರೆ ಡಿಸೀಸ್ ನ ಸ್ಟಡಿ ಮಾಡೋದು. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸೆಲ್ಸ್ ನ ಸ್ಟಡಿ ಮಾಡುವಂತಹ ಬ್ರಾಂಚ್ ಅನ್ನ ನಾವು ಸೈಟೋಪೆಥಾಲಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪ್ಯಾಪ್ ಸ್ಮಿಯರ್ ಟೆಸ್ಟ್ ಇರ್ಬೋದು, FNAC ಅಂತಂದ್ರೆ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ. ಸೊ ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ಟಾಪಿಕ್ಸ್ ಅಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ, ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ಇದರಿಂದ ಏನ್ ಮಾಡ್ಬೋದು, ಈ ಬ್ರಾಂಚಸ್ ಇಂದ ಕ್ಯಾನ್ಸರ್ ಅರ್ಲಿ ಡಿಟೆಕ್ಷನ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಹಾಗೆ ಮತ್ತೆ ಏನೇನ ಸ್ಟಡಿ ಮಾಡ್ತೀರಾ ನೀವು, ಡಿಸೀಸ್ ಡೆವಲಪ್ಮೆಂಟ್ ಅನ್ನ ಸ್ಟಡಿ ಮಾಡ್ತೀರಾ ಪೆಥಾಲಜಿಲಿ. ಹೇಗೆ, ಫಾರ್ ಎಕ್ಸಾಂಪಲ್ ಎಟಿಯಾಲಜಿ ಆಗಿರ್ಬೋದು, ಪ್ಯಾಥೋಜೆನೆಸಿಸ್ ಅಂದ್ರೆ ಹೇಗೆ ಡಿಸೀಸ್ ಡೆವಲಪ್ ಆಗುತ್ತೆ, ಮತ್ತೆ ಮಾರ್ಫಾಲಜಿ ಚೇಂಜಸ್ ಇರ್ಬೋದು, ಮತ್ತೆ ಕ್ಲಿನಿಕಲ್ ಫೀಚರ್ಸ್ ನ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಬ್ರಾಂಚ್ ಯಾವುದು ಅಂತ ಅಂದ್ರೆ ದಟ್ ಈಸ್ ಮಾಡರ್ನ್ ಪೆಥಾಲಜಿ. ಸೊ ಈ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ಓನ್ಲಿ ಮೈಕ್ರೋಸ್ಕೋಪ್ ಅಲ್ಲ, ಸೊ ಬೇರೆ ಬೇರೆ ಟೆಕ್ನಿಕ್ಸ್ ಇಂದನೂ ಕೂಡ ನಾವೇನ್ ಮಾಡ್ತೀವಿ, ಡಯಾಗ್ನೋಸಿಸ್ ನ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಮೇನ್ ಆಗಿ PCR ಟೆಸ್ಟಿಂಗ್ ಮಾಡುವಂಥದ್ದು, ಮಾಲಿಕ್ಯುಲರ್ ಪೆಥಾಲಜಿ, ಟ್ಯೂಮರ್ ಮಾರ್ಕರ್ಸ್ ಮತ್ತೆ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ. ಇದರಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಕ್ಯಾನ್ಸರ್ ಜೀನ್ ಮ್ಯೂಟೇಷನ್ ಡಿಟೆಕ್ಟ್ ಮಾಡಿ ಟಾರ್ಗೆಟ್ ಥೆರಪಿ ಡಿಸೈಡ್ ಮಾಡೋದು ಪಾಸಿಬಲ್ ಆಗಿದೆ. ಸೊ ಮಾಡರ್ನ್ ಮೆಡಿಸಿನ್ ಪೆಥಾಲಜಿ ಮೇಲೆ ಫುಲ್ ಡಿಪೆಂಡ್ ಆಗಿದೆ. ಸೊ ಇದೊಂದು ಮಾಡರ್ನ್ ಪೆಥಾಲಜಿ ಇಂದ ಈ ಎಲ್ಲ ಟೆಸ್ಟ್ ಗಳನ್ನ ನೀವು ಪರ್ಫಾರ್ಮ್ ಮಾಡಿ ಡಯಾಗ್ನೋಸಿಸ್ ನ ಮಾಡಬಹುದು. ಸೊ ಹಾಗೆ ಸ್ಟೂಡೆಂಟ್ಸ್ಗೆ ಯಾಕೆ ಈ ಪೆಥಾಲಜಿ ಇಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ಸೊ ಪೆಥಾಲಜಿ ನೀವು ಡೀಪ್ ಆಗಿ ಸ್ಟಡಿ ಮಾಡಿದ್ರೆ ಕ್ಲಿಯರ್ ಡಿಸೀಸ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಬೆಟರ್ ಡಯಾಗ್ನೋಸಿಸ್ ಸ್ಕಿಲ್ಸ್, ಲ್ಯಾಬ್ ಅಕ್ಯುರಸಿ ಇಂಪ್ರೂವ್ ಆಗುತ್ತೆ, ಎಕ್ಸಾಮ್ ಸ್ಕೋರಿಂಗ್ ಸಬ್ಜೆಕ್ಟ್ ಕೂಡ ಇದು. ಸೊ ಹಾಗಾದ್ರೆ ನೀವು ತಪ್ಪದೆ ಈ ಟಾಪಿಕ್ಸ್ನ ಎಲ್ಲ ಕವರ್ ಮಾಡಿ ಓದಿದ್ರೆ, ಸೊ
ಎಕ್ಸಾಮಲ್ಲೂ ನೀವು ಫುಲ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು, ಅದೇ ರೀತಿ ಲ್ಯಾಬಲ್ಲೂ ನೀವು ಬೆಟರ್ ಪರ್ಫಾರ್ಮೆನ್ಸ್ನ ಕೊಡ್ಬೋದು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ, ಸೊ ವಿಡಿಯೋ ನಿಮಗೆ ಹೆಲ್ಪಿಂಗ್ ಅನ್ಸಿದ್ರೆ, ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.